जय बोलो भारत माता की ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಜ್ಯೋತಿ ಬಾಪುಲೆ ಲಾ ಕಾಲೇಜ್ನಿಂದ ಗಿಡ ನೆಟ್ಟು ಅರಿವು ಕಾರ್ಯಕ್ರಮ. ಚಿಂತಾಮಣಿ ನಗರದ ಗೋಪಸಂದ್ರದ ಬಳಿ ಇರತಕ್ಕಂಥ ಜ್ಯೋತಿ ಬಾಪುಲೆ ಲಾ ಕಾಲೇಜಿನಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಪ್ರಮುಖ ಬೀದಿಗಳಲ್ಲಿ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ಜಾಥಾ ಮೂಲಕ ಅರಿವು ಮೂಡಿಸತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆಯಲ್ಲಿ ಪ್ರಾಂಶುಪಾಲರಾಗಿರ್ತಕ್ಕಂಥ ವೆಂಕಟೇಶ್ ಬಿವಿರವರು ಮಾತನಾಡಿ, ಪರಿಸರ ದಿನಾಚರಣೆಯನ್ನು ಆಚರಿಸತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕರ ಹಕ್ಕು ಮತ್ತು ಜವಾಬ್ದಾರಿ. ಪರಿಸರವನ್ನು ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಪಾಲುದಾರರಾಗಿದ್ದೇವೆ. ಮನೆಗೊಂದು ಸಸಿ ನೆಡುವಂತೆ ಕೋರುತ್ತೇನೆ ಎಂದರು. ಅದೇ ರೀತಿಯಾಗಿ ನಮ್ಮ ಜ್ಯೋತಿ ಬಾಪುಲೆ ಕಾಲೇಜಿನ ವಿದ್ಯಾರ್ಥಿಗಳು ಸಹ ಇಂದು ನಗರದ ಪ್ರಮುಖ ಬೀದಿಗಳಲ್ಲಿ ಪರಿಸರವನ್ನು ಉಳಿಸ್ತಕ್ಕಂಥ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಜೊತೆಗೆ ಹಿರೇಕಟ್ಟಿಗೆನಲ್ಲಿ ಗ್ರಾಮದಲ್ಲಿ ಪ್ರಾಥಮಿಕ ಶಾಲೆಯಲ್ಲೂ ಸಹ ಗಿಡಗಳನ್ನು ನೆಟ್ಟು ಪರಿಸರವನ್ನು ಉಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ನಾವು ಇಂದು ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಮನೆಯ ಮುಂದೆ ಸಸಿಗಳನ್ನು ನೆಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮತ್ತು ರೂಢಿಯನ್ನು ನಾವೆಲ್ಲರೂ ಸಹ ಬೆಳೆಸೋಣ, ಪರಿಸರವನ್ನು ಉಳಿಸೋಣ, ಸಂರಕ್ಷಿಸೋಣ ಎಂದು ತಿಳಿಸಿದರು. ಅದೇ ರೀತಿಯಾಗಿ ಪ್ರಮುಖ ರಸ್ತೆಗಳಲ್ಲಿ ಲಾ ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಘೋಷಣೆಗಳನ್ನು ಕೂಗುತ್ತಾ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ತಾಲೂಕು ಪಂಚಾಯಿತಿ ಮತ್ತು ತಾಲೂಕು ವೃತ್ತಗಳಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಪರಿಸರದ ಬಗ್ಗೆ ಅರಿವು ಮೂಡಿಸಿ ಜನರ ಮೆಚ್ಚುಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಸಿಬ್ಬಂದಿಯೂ ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು. ನಮ್ಮದು ಜ್ಯೋತಿ ಬಾಪುಲೆ ಕಾನೂನು ಮಹಾವಿದ್ಯಾಲಯ 2021ರಲ್ಲಿ ಚಿಂತಾಮಣಿಯಲ್ಲಿ ಪ್ರಾರಂಭ ಮಾಡಿ ಈಗ 5ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ ಯಶಸ್ವಿಯಾಗಿ. ಸೊ ಇವತ್ತು ಏನು ಈ ದಿನ ವಿಶ್ವ ಪರಿಸರ ದಿನಾಚರಣೆ. ಸೊ ಈ ದಿನಾಚರಣೆಯ ಅಂಗವಾಗಿ ನಾವು ನಮ್ಮ ಕಾಲೇಜಿನ ವತಿಯಿಂದ ಅಂದರೆ ಕಾನೂನು ವಿದ್ಯಾರ್ಥಿಗಳಾಗಿ ಸಮಾಜದಲ್ಲಿ ಇರ್ತಕ್ಕಂಥ ರೋಗಗಳನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ಮೇಲೆ ಇರ್ತಕ್ಕಂಥ. ಅದಕ್ಕೆ ನಾವು ಕಾನೂನು ಮಹಾವಿದ್ಯಾಲಯ ಅಂತೇಳಿದೆ. ಅದರಲ್ಲಿರ್ತಕ್ಕಂಥ ನಾವೆಲ್ಲರೂ ಏನೇ ನಮ್ಮ ವಿದ್ಯಾರ್ಥಿಗಳಿಂದ ಹಿಡಿದು ನಮ್ಮ ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ ವರ್ಗದವರು ಸಹ ಏನು ಸಮಾಜದ ಬಗ್ಗೆ ನಾವು ಒಂದು ಕಳಕಳಿ ಇಟ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಮಗೆ ಎಲ್ಲರಿಗಿಂತ ಹೆಚ್ಚು ಜವಾಬ್ದಾರಿ ನಮಗೆ ಇರೋದರಿಂದ, ಹಾಗಾಗಿ ಇವತ್ತು ನಾವು ನಮ್ಮ ಪರಿಸರದ ಒಂದು ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಸಲುವಾಗಿ ಇವತ್ತು ಕಾಲೇಜಿನಿಂದ ಒಂದು ಜಾಥಾವನ್ನು ಮಾಡಿಕೊಂಡು, ಕಾಲ್ನಡಿಗೆ ಜಾಥಾವನ್ನು ಮಾಡಿಕೊಂಡು ತಾಲೂಕು ಆಫೀಸು ಸರ್ಕಲ್ವರೆಗೂ ಬಂದು ಜನರಲ್ಲಿ ಅರಿವು ಮೂಡಿಸುವಂಥ ಒಂದು ಕಾರ್ಯವನ್ನು ಮಾಡಲಾಗಿದೆ. ಸೊ ಇದಾದ ನಂತರದಲ್ಲಿ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಿರೇಕಟ್ಟಿಗೆನಹಳ್ಳಿ ಆವರಣದಲ್ಲಿ ನಾವು 45 ಗಿಡಗಳನ್ನು ಇಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಅದಕ್ಕೆಲ್ಲವೂ ಒಂದು ಸಿದ್ಧತೆಯನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ. ಸೊ ಹಾಗಾಗಿ ನಮ್ಮ ಕಾಲೇಜಿನ ವತಿಯಿಂದ ಎಲ್ಲವೂ ಮಾಡಿಕೊಂಡಿದ್ದೇವೆ. ಇದಕ್ಕೆ ಎಲ್ಲ ನಮ್ಮ ಒಂದು ತಾಲೂಕು ಆಡಳಿತ ಇದಕ್ಕೆಲ್ಲ ಒಂದು ಸಹಕಾರವನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ಆ ಸಹಕಾರಕ್ಕೆ ನಾನು ಈ ಮೂಲಕ ತಮ್ಮ ಒಂದು ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ಕೊಡ್ತೇನೆ. ಸೊ ನಮ್ಮದೇನಪ್ಪ ಅಂತಂದರೆ ನಾವು ಇವತ್ತು ನಮ್ಮ ಇಂದಿನ ಪೀಳಿಗೆ ಪರಿಸರವನ್ನು ಇವತ್ತು ನಮಗೆ ಬೆಳವಣಿಗೆ ಕೊಟ್ಟಿದ್ದಾರೆ. ಸೊ ಈ ಒಂದು ಮುಂದಿನ ಜನರೇಷನ್ಗೆ, ಮುಂದಿನ ಪೀಳಿಗೆಯನ್ನು ನಾವು ಈ ಪರಿಸರವನ್ನು ಆರೋಗ್ಯವಂತ ಒಂದು ಪರಿಸರವನ್ನು ಉಳಿಸಿ ಬೆಳೆಸಿ ನಾವು ಮುಂದಿನ ಪೀಳಿಗೆಯನ್ನು ಬೆಳವಣಿಯಾಗಿ ಕೊಡುವಂತಹ ಒಂದು ಮಹೋನ್ನತವಾದಂಥ ಜವಾಬ್ದಾರಿ ನಮ್ಮ ಮೇಲೆ ಇರುವುದರಿಂದ ನಾವು ಈ ಒಂದು ಕಾರ್ಯವನ್ನು ಇವತ್ತು ಮಾಡಿ. ನಾನು ಈ ಸಂದರ್ಭದಲ್ಲಿ ಜನತೆಗೆ ತಮ್ಮ ಮೂಲಕ ಹೇಳುವುದೇನಂತಂದರೆ, ನಾವು ಬನ್ನಿ ಎಲ್ಲರೂ ಒಟ್ಟಿಗೆ ಸೇರಿ ಪರಿಸರವನ್ನು ಉಳಿಸೋಣ, ರಕ್ಷಿಸೋಣ, ಬೆಳೆಸೋಣ, ಉಸಿರೇ ನಮ್ಮ ಹಸಿರು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ನಲ್ಲಿ ಫಾಲೋ ಆಗಿ.